ನಮಸ್ಕಾರ, ನ್ಯೂಸ್ 12ಗೆ ಸ್ವಾಗತ. ನಾನು ನವಿತಾ ಜೈನ್. ಬಂಧನ ಭೀತಿಯಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು. ಖಾಕಿ ಅರೆಸ್ಟ್ಗೂ ಮೊದಲೇ ನಿರೀಕ್ಷಣಾ ಜಾಮೀನು ಸಿಗುತ್ತಾ? ಪೋಕ್ಸೋ ಆರೋಪ ಏನಾಗಲಿದೆ? ಸ್ವಾಮೀಜಿಯ ಭವಿಷ್ಯ ಏನಾಗಲಿದೆ? ಮುರುಘಾ ಭವಿಷ್ಯ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆ ಮಾಡಿದ್ದಾರೆ ಮುರುಘಾ ಶರಣರು. ಆದ್ರೆ ಈ ಒಂದು ಅರ್ಜಿಯ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾಳೆಗೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್. ನಾಳೆಗೆ ಪಿಪಿಗೆ ಆಕ್ಷೇಪಣೆ ಸಲ್ಲಿಸಲು ಹೇಳಿದ್ದಾರೆ ನ್ಯಾಯಾಧೀಶರು. ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಇವತ್ತಿಗೆ ಈ ಒಂದು ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಆದ್ರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಈಗ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನ್ಯಾಯಾಧೀಶರು ಹೇಳಿದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಬಹುದು, ಅಥವಾ ಸಂತ್ರಸ್ತೆಯರು ಅಥವಾ ಅವರ ಪೋಷಕರು ಯಾರು ಬೇಕಾದ್ರೂ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಜೊತೆಗೆ ಒಂದು ವೇಳೆ ಸಂತ್ರಸ್ತೆಯರು ಇಚ್ಛೆ ಪಟ್ಟಲ್ಲಿ ಅವರ ಪರ ವಕೀಲರು ಕೂಡ ಈ ಒಂದು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈ ಹಿನ್ನೆಲೆಯಲ್ಲಿ ಈಗ ನಾಳೆಗೆ ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇವತ್ತಿಗೆ ಈಗ ಶ್ರೀಗಳಿಗೆ ಯಾವುದೇ ರೀತಿಯಾದಂತಹ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ. ನಾಳೆ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ಈಗಾಗಲೇ ಪೊಲೀಸರು ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಆದ್ರೆ ಪೊಲೀಸರು ನಿಜವಾಗ್ಲೂ ಆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರ ಅನ್ನೋದು ಯಕ್ಷ ಪ್ರಶ್ನೆ ಇಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ. ಬಟ್ ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನ ಇಟ್ಟಿದ್ರು. ನಾನು ಯಾವುದೇ ರೀತಿಯ ಸಾಕ್ಷ್ಯಗಳನ್ನ ನಾಶ ಮಾಡೋದಿಲ್ಲ ಅನ್ನುವಂತಹ ಅಂಶವನ್ನ ಈಗಾಗಲೇ ಶ್ರೀಗಳ ಪರ ವಕೀಲರು ನಿರೀಕ್ಷಣಾ ಜಾಮೀನು ಹಾಕುವಂತ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಯಾವ ರೀತಿಯಾಗಿ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಈ ಒಂದು ಮಠದ ಪ್ರಭಾವಿ ಮಠದ ಒಂದು ಸ್ವಾಮೀಜಿ ಆಗಿದ್ದಾರೆ. ಒಂದು ಹೆಣ್ಣು ಮಕ್ಕಳಿಗೆ ಇಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ ಜೊತೆಗೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ. ಆದ್ರೆ ಈ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಕೊಡಬೇಕೋ ಬೇಡವೋ ಅನ್ನುವಂಥದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಅರ್ಜಿಯ ವಿಚಾರಣೆಯನ್ನ ನಡೆಸಿದಂತಹ ಕೋರ್ಟ್ ಈಗ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿದೆ. ನಾಳೆಗೆ ಪಿಪಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ನ್ಯಾಯಾಧೀಶರು ಹೇಳಿದ್ದಾರೆ. ಹಾಗಾಗಿ ನಾಳೆ ಯಾವ ರೀತಿಯಾಗಿ ಆಕ್ಷೇಪಣೆ ಸಲ್ಲಿಸ್ತಾರೆ, ಯಾಕಂದ್ರೆ ಜಾಮೀನು ಕೊಡ್ಲೇಬೇಡಿ ಅಂತ ಹೇಳುವಂತಹ ಸಾಧ್ಯತೆ ಇದೆ. ಯಾವೆಲ್ಲ ಅಂಶಗಳನ್ನ ಹಾಗಾದ್ರೆ ಇಲ್ಲಿ ಹೇಳ್ತಾರೆ? ಯಾಕಂದ್ರೆ ಇಲ್ಲಿ ಇದು ಅಪ್ರಾಪ್ತರ ಮೇಲಿನ ಅಂತಹ ಒಂದು ಪ್ರಕರಣ, ಲೈಂಗಿಕ ದೌರ್ಜನ್ಯ ಪ್ರಕರಣ. ಒಂದು ವೇಳೆ ಇಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೊಟ್ರೆ ಇಲ್ಲಿ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇದೆ, ಒಂದಷ್ಟು ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅಂಶಗಳನ್ನ ಇಟ್ಟುಕೊಂಡು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಸರ್ಕಾರಿ ವಕೀಲರಿಗೆ ನಾಳೆಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನ್ಯಾಯಾಧೀಶರು ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಈ ಒಂದು ಅರ್ಜಿಯ ವಿಚಾರಣೆ ನಡೆಸಬೇಕಾಗಿತ್ತು. ನಿರೀಕ್ಷಣಾ ಜಾಮೀನನ್ನ ಹಾಕಿಕೊಂಡಿದ್ರು. ಆದ್ರೆ ಈ ಸಂದರ್ಭದಲ್ಲಿ ನಿನ್ನೆ ರಜೆ ಕೂಡ ಇದ್ದಂತಹ ಕಾರಣಕ್ಕಾಗಿ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಬಟ್ ಇಲ್ಲಿರುವಂತಹ ಪ್ರಶ್ನೆ ಈಗ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ, ಆದ್ರೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ? ಇಷ್ಟು ದಿನಗಳ ಕಾಲ ಪೊಲೀಸರು ಏನು ಮಾಡಿದ್ರು? ಒಂದ್ ಕಡೆ ಆರೋಪಿಯ ವಿಚಾರಣೆಯನ್ನ ಕೂಡ ಮಾಡಿಲ್ಲ. ಆರೋಪಿ ಜೊತೆಗೆ 5 ಇಲ್ಲಿ ಕೇಸ್ ದಾಖಲಾಗಿದೆ. ಆದ್ರೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆಗಳು ನಡೆದಿಲ್ಲ. ಹಾಗಾದ್ರೆ ಇಲ್ಲಿ ಪೊಲೀಸರು ಒಂದ್ ಕಡೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇತ್ತು, ಅವರನ್ನ ಬಂಧನ ಮಾಡೋದಕ್ಕೆ, ಆಕ್ಷೇಪಣೆ ಸಲ್ಲಿಸೋದಕ್ಕೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಒಂದು ಕಡೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಇಲ್ಲಿವರೆಗೂ ಈ ಒಂದು ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ ಯಾವುದೇ ರೀತಿಯಾದಂತಹ ಒಂದು ಸಂತ್ರಸ್ತರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಯಾವುದೇ ರೀತಿಯ ಮಾಹಿತಿಗಳನ್ನು ಕಲೆ ಹಾಕೋದಾಗಿರ್ಬೋದು ಅಥವಾ ಶ್ರೀಗಳ ವಿಚಾರಣೆ ಆಗಿರ್ಬೋದು, ಬಂಧನದ ಪ್ರಕ್ರಿಯೆಗಳು ಇಲ್ಲಿ ಕೂಡ ನಡೆದಿಲ್ಲ. ಇವತ್ತು ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿಲ್ಲ ಒಂದು ಕಡೆ. ಆದ್ರೆ ನಾಳೆ ಯಾವ ರೀತಿಯಾಗಿ ಈಗ ಆಕ್ಷೇಪಣೆಯನ್ನ ಸಲ್ಲಿಸಬಹುದು? ನಿರೀಕ್ಷಣಾ ಜಾಮೀನು ಸಿಗದ ರೀತಿಯಲ್ಲಿ ಇವತ್ತೇ ಬಂಧನ ಮಾಡುವ ಸಾಧ್ಯತೆ ಇದೆಯಾ? ಹಾಗಾದ್ರೆ ಹೇಗೆ? ವರೆಗೂ ಕೂಡ ರಾಜ್ಯದ ಎಲ್ಲರ ಚಿತ್ತ ಈಗ ಚಿತ್ರದುರ್ಗ ಕೋರ್ಟ್ನತ್ತ ಇತ್ತು. ಯಾಕಂತಂದ್ರೆ ಈಗ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿತ್ತು. ಆದರೆ ಸದ್ಯದ ಮಟ್ಟಿಗಂತೂ ಈಗ ನಾಳೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಆದರೆ ಈಗ ದೊಡ್ಡ ಪ್ರಶ್ನೆ ಎದ್ದಿರುವಂಥದ್ದು ಇವತ್ತು ಏನು ನಿರೀಕ್ಷಣಾ ಜಾಮೀನು ಅರ್ಜಿ ಅದರ ಭವಿಷ್ಯ ಏನೇ ಇರಲಿ, ಆದರೆ ಪೊಲೀಸರಿಗೆ ಅವಕಾಶ ಇದೆಯಲ್ವಾ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ FIR ದಾಖಲಾಗಿ 190 ಚಿಲ್ಲರೆ ಗಂಟೆಗಳಾಗಿವೆ, ಇದುವರೆಗೂ ಕೂಡ ಯಾಕೆ
ಏನು ಯಾವುದೇ ರೀತಿಯ ಕ್ರಮ ಅಥವಾ ಚಟುವಟಿಕೆಗಳು ಕಾನೂನು ರೀತಿ ನಡೆದಿಲ್ಲ. ಒಂದಷ್ಟು ಮಹಾಜರಾಗಿದೆ, ಒಂದಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು. ನಂತರ ಈಗಾಗಲೇ ಏನು ರಾಜ್ಯವ್ಯಾಪಿ ಆಕ್ರೋಶ ಎದ್ದಿದೆ. ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ, ಪ್ರಭಾವಿಗಳಿಗೆ ಬೇರೆ ಸಾಮಾನ್ಯರಿಗೆ ಬೇರೆ ಅನ್ನುವಂಥ ಪ್ರಶ್ನೆ ಯಾಕೆ ಅನ್ನುವಂಥ ಏನು ಚರ್ಚೆ ಶುರುವಾಗಿರುವಾಗ ಎಲ್ಲೋ ಒಂದಷ್ಟು ಚಿಕ್ಕ ಪುಟ್ಟ ಪ್ರಕ್ರಿಯೆಗಳು ನಡೆದಿದೆ. ಮಹಾಜರನ್ನ ಮಾಡಿದ್ದಾರೆ. ಇವತ್ತು ಏನು ಬಾಲಕಿಯರ ಏನು ಆ ಒಂದು ಸಂತ್ರಸ್ತೆಯರ ಏನು ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ 164. ಆದರೆ ಇದರ ನಂತರ ಏನಾಗ್ತಾ ಇದೆ, ಯಾಕೆ ನಿರೀಕ್ಷಣಾ ಜಾಮೀನು ಅರ್ಜಿಯ ಭವಿಷ್ಯದವರೆಗೆ ಕಾಯ್ತಾ ಇದ್ದಾರೆ ಪೊಲೀಸರು ಅನ್ನುವಂಥದ್ದು ಒಂದು ಪ್ರಶ್ನೆ. ಇಷ್ಟೊತ್ತಿಗಾಗಲೇ ಅವರನ್ನು ವಶಕ್ಕೆ ಪಡೆದು ಏನು ಪ್ರಭಾವಿ ಆಗಿರೋದ್ರಿಂದ ಸಾಕ್ಷ್ಯಾಧಾರಗಳು ನಾಶ ಆಗದೇ ಇರೋ ರೀತಿ ಒಂದಷ್ಟು ವಿಚಾರಣೆಯನ್ನು ಮಾಡಬೇಕಿತ್ತು, ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಡುವಂಥ ಪ್ರಯತ್ನಗಳನ್ನು ಮಾಡಬೇಕಿತ್ತು. ಆದರೆ ಈ ಹಂತದಲ್ಲಿ ಯಾಕೆ ಆ ಯಾವ ಪ್ರಕ್ರಿಯೆ ಕೂಡ ನಡೀತಾ ಇಲ್ಲ ಅನ್ನುವಂಥದ್ದು ಸದ್ಯದ ದೊಡ್ಡ ಪ್ರಶ್ನೆ. ಮಾಡುವಂತ ಸಮಯದಲ್ಲಿ ಲೂಪ್ ಹೋಲ್ಸ್ ಅನ್ನು ಕೂಡ ನಾವು ಗಮನಿಸಬಹುದು. ಸ್ವಾಮೀಜಿಗಳು ಅಲ್ಲಿ ಮಠದಲ್ಲೇ ಇದ್ರು, ಆ ಸಂದರ್ಭದಲ್ಲಿ ಅಲ್ಲಿಗೆ ಮಹಾಜರನ್ನು ಕೂಡ ಅಲ್ಲಿಗೆ ಹೋಗಿ ಮಾಡುವಂತ ಪ್ರಯತ್ನಗಳಾಯ್ತು. ಹೀಗೆ ನೂರಾರು ಲೂಪ್ ಹೋಲ್ಸ್ ಗಳು ಇದೆ ಅಲ್ವಾ ಈಗ ಪೊಲೀಸರ ಇಂತಹ ಒಂದು ತನಿಖೆಯಲ್ಲಿ ಅಂತ. ಖಂಡಿತ ಕಣ್ಣಿಗೆ ರಾಚುವಂಥದ್ದೇ ಹಲವಾರು ಲೋಪದೋಷಗಳು ಈ ಇಡೀ ಪ್ರಕ್ರಿಯೆಯಲ್ಲಿ ಕಾಣಿಸ್ತಾ ಇದೆ. ಕಾನೂನು ಪ್ರಕಾರ ಪೊಲೀಸರಿಗೆ ಯಾವ ರೀತಿ ಏನು ಸರಿ ಅನಿಸ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಜನಸಾಮಾನ್ಯ ಕೂಡ ನೋಡಿದ್ರೆ ಜನಸಾಮಾನ್ಯರಿಗೂ ಕೂಡ ಮೂಡುವಂಥ ಪ್ರಶ್ನೆ, ಪೋಕ್ಸೋ ಆರೋಪಿಗಳನ್ನು ಅವರ ವಿರುದ್ಧ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರು ಕೂಡ ಇದುವರೆಗೆ ಯಾಕೆ ವಿಚಾರಣೆಯನ್ನು ಮಾಡಿಲ್ಲ. ಮೊನ್ನೆ ಏನು ನಸುಕಿನ ಜಾವದಲ್ಲಿ ಅವರು ಮಠವನ್ನು ಬಿಟ್ಟು ಯಾವುದೋ ಕಾರ್ಯಕ್ರಮ ಅಂತೇಳಿ ಅಥವಾ ಬೇರೆ ಏನು ವಕೀಲರನ್ನ ಕಾನೂನು ತಜ್ಞರನ್ನ ಸಂಪರ್ಕ ಮಾಡಲಿಕ್ಕೆ ಅಂತ ಹೊರಗಡೆ ಹೋಗ್ತಿರುವಾಗ ಎಸ್ಕಾಟಲ್ಲಿ ವಾಪಸ್ ಕರ್ಕೊಂಡ್ಬಂದಿದ್ದಾರೆ. ಅದು ಗೌರವಯುತವಾಗಿ ಕರ್ಕೊಂಡ್ಬಂದಿರೋದು ಮತ್ತೆ ಮಠದೊಳಗಡೆ ಸೇರಿಸಿರುವಂಥದ್ದು. ಆದರೆ ನಂತರ ಏನಾಯಿತು, ಅದುವರೆಗೆ ಏನು ವಿಚಾರಣೆ ಆಗಿಲ್ಲ, ನಂತರವೂ ವಿಚಾರಣೆ ಆಗಿಲ್ಲ, ಮಹಜರಾಗಿದೆ. ಆದರೆ ಆರೋಪಿಯನ್ನ ಮುಂದೆ ಇಟ್ಟುಕೊಂಡು ಬಾಲಕಿಯರನ್ನ ಅಥವಾ ಸಂತ್ರಸ್ತೆಯರನ್ನ ಮಹಜರು ಮಾಡುವಂಥದ್ದು ಅವರ ಮೇಲೆ ಪ್ರಭಾವ ಬೀರೋದಿಲ್ವಾ? ಅವರಿಗಾಗಲೇ ಒಬ್ಬ ಪ್ರಭಾವಿ ರಾಜಕಾರಣದಲ್ಲೂ ಕೂಡ ಪ್ರಭಾವ ಬೀರುವಂಥ ವ್ಯಕ್ತಿ, ಸಮಾಜದಲ್ಲಿ ಪ್ರಭಾವ ಬೀರುವಂಥ ವ್ಯಕ್ತಿ, ಮತ್ತು ಈ ರೀತಿ ಸಮುದಾಯಗಳ ಮೇಲೆ ಪ್ರಭಾವ ಬೀರುವಂಥ ವ್ಯಕ್ತಿ ಆಗಿರೋದ್ರಿಂದ ಈ ಒಂದು ಹೈ ಪ್ರೊಫೈಲ್ ಕೇಸನ್ನು ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯಲ್ಲೇ ಉತ್ತರ ಇದೆ ನವಿತ. ಈಗಾಗಲೇ ಏನು ಕೆಲವು ರಾಜಕಾರಣಿಗಳು, ಆಡಳಿತ ಪಕ್ಷದ ಹಿರಿಯ ನಾಯಕರು ಕೂಡ ಈಗಾಗಲೇ ಯಾವುದೇ ವಿಚಾರಣೆ ನಡೆಯುವ ಮೊದಲೇ ಒಂದಷ್ಟು ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಏನೋ ಷಡ್ಯಂತ್ರ ನಡೆದಿದೆ ಅಂತ ಹೇಳುವಂಥದ್ದು, ಮತ್ತೆ ಖುದ್ದು ಗೃಹ ಮಂತ್ರಿ ಅವರು ಹೇಳುವಂಥದ್ದು. ಸೊ ಈ ಎಲ್ಲ ಹೇಳಿಕೆಗಳನ್ನು ನೋಡಿದ್ರೆ ಒಂದು ಕಡೆ ನ್ಯಾಯದಾನ ಅನ್ನುವಂಥದ್ದು ವಿಳಂಬ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ಮೂಡಿದೆ. ಜೊತೆಗೆ ಪೊಲೀಸರು ಈಗ ನಾಳೆಯವರೆಗೂ ಕೂಡ ಕಾಯ್ಬೇಕಾ? ಈಗಾಗಲೇ ಸಮಯಾವಕಾಶ ಇರೋದ್ರಿಂದ ಒಂದ್ ಕಡೆ ಬೇರೆ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂತಹ ಒಂದು ನ್ಯಾಯ ಸಿಗುತ್ತೆ ಅನ್ನುವಂತಹ ಅನುಮಾನ ವ್ಯಕ್ತ ಆಗತ್ತೆ. ಇಲ್ಲಿಂದ ಮುಂದೆ ಇನ್ನೊಂದು ಸಂತ್ರಸ್ತರು ಹಾಗಾದ್ರೆ ಹೋಗ್ಲಿಕ್ಕೆ ಇಲ್ಲ, ಪ್ರಭಾವಿಗಳು ಇರ್ತಾರೆ ಅಥವಾ ಬೇರೆ ಬೇರೆ ಇರ್ತಾರೆ, ಯಾರು ಕೂಡ ಬರೋದಕ್ಕೆ ಚಾನ್ಸಸ್ ಇಲ್ಲ, ಮುಂದೆ ಬರೋದಕ್ಕೆ ಚಾನ್ಸಸ್ ಇಲ್ಲ ಅನ್ನುವಂತಹ ಅನುಮಾನಗಳನ್ನು ಹುಟ್ಟು ಹಾಕೋದಿಲ್ವಾ ಇಂತಹ ಪ್ರಕರಣ ಇವರ ತನಿಖೆ ಅಂತ? ಈಗ ನೋಡಿ, ಈಗ SC/ST ಈಗ ಅಟ್ರಾಸಿಟಿ ಕೇಸ್ ಕೂಡ ಆಗಿದೆ. ಅಟ್ರಾಸಿಟಿ ಕೇಸು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಜಾಮೀನಿಗೆ ಒಂದು ಆದ್ಯತೆ ಇಲ್ಲ. ಸೊ ಅಂಥದ್ರಲ್ಲಿ ಈಗ ನಾಳೆ ಏನಾಗುತ್ತೆ ಬಿಡುತ್ತೆ ಅನ್ನುವಂಥದ್ದು ಸೆಕೆಂಡ್ರಿ. ಈಗ ಕೇಸ್ ದಾಖಲಾಗಿರುವಂಥ ಸಂದರ್ಭದಲ್ಲಿ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ ಮತ್ತು ಪೋಕ್ಸೋ ಕಾಯ್ದೆ ಅಡಿ ಕೇಸ್ ದಾಖಲಾಗಿದೆ. ಈ ರೀತಿ ಎರಡು ಪ್ರಬಲ ಅಸ್ತ್ರಗಳಿವೆ ಏನು ಆರೋಪಿಯ ವಿರುದ್ಧ ಅಥವಾ ಆರೋಪಿ ಶ್ರೀಗಳ ವಿರುದ್ಧ. ಸೊ ಇಂತಹ ಸಂದರ್ಭದಲ್ಲಿ ಪೊಲೀಸರು ಯಾಕಿನ್ನೂ ಮಾಡ್ತಾ ಇಲ್ಲ, ಅವರನ್ನು ವಿಚಾರಣೆ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಒಂದು ವೇಳೆ ಏನಾದರೂ ಈ ಪೋಕ್ಸೋ ಕಾಯ್ದೆಯಲ್ಲಿ ನಾಳೆ ನಿರೀಕ್ಷಣಾ ಜಾಮೀನಿಗೆ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ಅಥವಾ ಏನು ಕೋರ್ಟಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ಇದು ಪ್ರೆಸಿಡೆಂಟ್ ಆಗ್ಬೋದು. ಬೇರೆ ಬೇರೆ ಪೋಕ್ಸೋ ಪ್ರಕರಣಗಳಿಗೂ ಕೂಡ ಈ ರೀತಿ ಅಳವಡಿಕೆ ಆಗುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ಇಡೀ ಕಾಯ್ದೆಯನ್ನೇ ದುರ್ಬಲಗೊಳಿಸುವಂತಹ ಅಥವಾ ಇಡೀ ಕಾಯ್ದೆ ಶಕ್ತಿಹೀನವಾಗುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ಪೊಲೀಸರು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಅಕಸ್ಮಾತ್ ಸಿಗದೆ ಹೋದ್ರೆ ನಿರೀಕ್ಷಣಾ ಜಾಮೀನು, ಪೊಲೀಸರು ಕೂಡಲೇ ಅವರನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಅನುಮಾನ ಬರ್ತಾ ಇದೆಯಲ್ವಾ ಅಂತ ಈ ಪ್ರಕ್ರಿಯೆ ಮತ್ತು ವಿಳಂಬ ನೀತಿಯನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ಏನಾದ್ರೂ ಕಾಯ್ತಾ ಇದ್ದಾರಾ? ಜಾಮೀನು ಅರ್ಜಿ ಯಾವ ರೀತಿ ಆಗುತ್ತೆ, ಅದರ ಫಲಿತಾಂಶ ಏನಾಗುತ್ತೆ, ತೀರ್ಪೇನಾಗುತ್ತೆ ಅನ್ನುವಂಥ ಒಂದು ಆಂಟಿಸಿಪೇಷನ್ ಅಲ್ಲಿದ್ದಾರೆ. ಅಕಸ್ಮಾತ್ ಏನಾದರೂ ಜಾಮೀನು ಸಿಕ್ಕಿದ್ದೆ ಆದಲ್ಲಿ ಅವರನ್ನು ವಶಕ್ಕೆ ಪಡೆಯುವಂತಹ ಯಾವುದೇ ರೀತಿಯ ಸಾಹಸವೇ ಆಗೋದಿಲ್ಲ, ಅಲ್ಲಿ ಪೊಲೀಸರಿಗೆ ತಲೆನೋವೇ ಆಗೋದಿಲ್ಲ. ಈ ಮೂಲಕ ಪೊಲೀಸರಿಗೆ ಯಾವುದು ತಲೆನೋವು ಆಗೋದಿಲ್ವೋ ಸರ್ಕಾರಕ್ಕೂ ಕೂಡ ತಲೆನೋವು ಆಗೋದಿಲ್ಲ, ಸಮುದಾಯದ ಮುಂದೆ ಯಾವುದೇ ರೀತಿಯ ಸವಾಲುಗಳು ಬರೋದಿಲ್ಲ ಅನ್ನುವಂಥ ಒಂದು ಜಾಣ ನಡೆಯನ್ನೇನಾದರೂ ಅನುಸರಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಪ್ರಶ್ನೆ ಬರ್ತಾ ಇದೆ. ಅದು ಇದು ಜಾಣ ನಡೆಯಲ್ಲ, ನ್ಯಾಯದಾನದ ವಿಳಂಬ. ಸಂತ್ರಸ್ತೆಯರು ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ, ಸಂತ್ರಸ್ತರ ವಿಚಾರಣೆ ಅಥವಾ ಮಹಜರು ಏನಾಗ್ತಾ ಇದೆ ಅದೇ ರೀತಿ ಆರೋಪಿಯ ವಿಚಾರಣೆಯೂ ಕೂಡ ಆಗಲಿ, ಅವರನ್ನು ವಶಕ್ಕೆ ಪಡೆದಾಗಲಿ ಅಥವಾ ಮತ್ತೊಂದು ರೂಪದಲ್ಲಿ ವಿಚಾರಣೆಯನ್ನು ಮಾಡಿ ನಂತರ ಅದು ಏನೇ ಬರಲಿ, ಕ್ಲೀನ್ ಚಿಟ್ ಬರಲಿ, ಬಿ ರಿಪೋರ್ಟ್ ಬರಲಿ, ವಾಟ್ ಎವರ್, ಅದು ಯಾವುದೇ ಸಾಕ್ಷ್ಯಾಧಾರಗಳಿಗೆ ಅನುಗುಣವಾಗಿ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಮತ್ತು ಪೊಲೀಸರು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾಗುತ್ತೆ. ಆದರೆ ಮೊದಲ ಹಂತದಲ್ಲಿ ಇಲ್ಲಿ ತನಿಖೆ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥ ಏನು ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ಈಗಲೂ ಕೂಡ ಉತ್ತರ ಸಿಗಬೇಕಿದೆ. ಪೊಲೀಸರೇ ಈ ಬಗ್ಗೆ
ನಿರ್ದಿಷ್ಟವಾದಂತಹ ಕಾರಣಗಳನ್ನು ಕೊಡಬೇಕಾಗಿದೆ ಜನರ ಮುಂದೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ನವಿತಾ. ಎಸ್, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಒಂದಷ್ಟು ಅನುಮಾನಗಳಂತೂ ಬರ್ತಾ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಇಷ್ಟು ಗಂಟೆಗಳಾದ್ರೂ ಕೂಡ ಯಾಕೆ ಇನ್ನೂ ಕೂಡ ಶ್ರೀಗಳನ್ನ ಬಂಧಿಸಿಲ್ಲ ಪೊಲೀಸರು, ವಿಚಾರಣೆಯನ್ನ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ. ಇದರ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಸ್ಟ್ಯಾನ್ಲಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸ್ಟ್ಯಾನ್ಲಿ ಅವರೇ. ನಮಸ್ಕಾರ ಮೇಡಮ್. ಸ್ಟ್ಯಾನ್ಲಿ ಅವರೇ, ಇಡೀ ಪ್ರಕರಣವನ್ನ ನೋಡ್ತಾ ಇದ್ರೆ ನಾವು ಮೊನ್ನೆಯಿಂದಲೂ ಕೂಡ ಮಾತನಾಡ್ತಾ ಇದ್ವಿ, ಇಲ್ಲಿ ಒಂದು ಕಡೆ ಈಗಾಗಲೇ ಬಚಾವ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆಯಾ, ಸಂತ್ರಸ್ತೆಯರ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇಲ್ಲ, ಅವರಿಗೆ ಏನಾಗಿದೆ, ಅನ್ಯಾಯ ಆಗಿದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆನೇ ಇಲ್ಲಿ ಇಲ್ಲ. ದೂರದಾರರು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಶ್ರೀಗಳ ವಿಚಾರ, ಈ ರೀತಿಯಾದಂತಹ ವಿಚಾರಗಳೇ ನಡೀತಾ ಇದೆ. ಹಾಗಾದ್ರೆ ಯಾಕೆ, ಎಲ್ಲಿ, ಏನು ಲೋಪ ಆಗ್ತಾ ಇದೆ, ಯಾರ ಒತ್ತಡ ಇದೆ ಅಂತ ಅನ್ಸುತ್ತೆ? ಯಾರ ಒತ್ತಡಗಳಿದೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಈಗಾಗಲೇ 164 ಸ್ಟೇಟ್ಮೆಂಟ್ ಕೋರ್ಟ್ನಲ್ಲಿ ಆಗಿರೋದ್ರಿಂದ, ಜೊತೆಯಲ್ಲಿ ಕಾನೂನಿನ ಪ್ರಕ್ರಿಯೆ ಪ್ರಾರಂಭವಾಗಿರೋದ್ರಿಂದ ನನ್ನ ಮಾತುಗಳು ಕೂಡ ಇವಾಗ ಮಿತಿಯಲ್ಲೇ ಇರಬೇಕಾಗತ್ತೆ. ಆದರೆ ಇಡೀ ಪ್ರಕರಣವನ್ನು ಇಡೀ ದೇಶ ನೋಡ್ತಾ ಇದೆ, ಇವನ್ನು ನಮ್ಮ ಇಡೀ ಪ್ರಪಂಚವೂ ಕೂಡ ಇದನ್ನು ನೋಟಿಸ್ ಮಾಡ್ತಾ ಇದ್ದೇವೆ. ಏನು ಸರ್ಕಾರಕ್ಕೆ ಮತ್ತು ಅಂಗಸಂಸ್ಥೆಗಳಿಗೆ ಕಾನೂನನ್ನು ಅನುಷ್ಠಾನಕ್ಕೆ ತರುವಂಥವ್ರಿಗೆ ಒಂದು ನಿವೇದನೆ ಏನು ಅಂತಂದರೆ, ಮಕ್ಕಳ ಬಗ್ಗೆ ಮಾತಾಡಿ, ಮಕ್ಕಳ ಒಂದು ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಮಾತಾಡಿ, ಮಕ್ಕಳ ಒಂದು ಮನಸ್ಸಿನ ಮೇಲೆ ಎಷ್ಟೊಂದು ಒತ್ತಡ ಈ ವಿಳಂಬ ನೀತಿ ಎಷ್ಟೊಂದು ಒತ್ತಡವನ್ನು ಮಾಡಬಹುದು, ಮತ್ತು ಇದರಿಂದ ಒಂದು ಕಾನೂನಿನ ಪ್ರಕ್ರಿಯೆಗೆ ಅವರು ಎಷ್ಟು ಹಿಂದೇಟು ಹಾಕ್ಬಹುದು ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕು. ಒಂದು ಕಲ್ಯಾಣ ರಾಷ್ಟ್ರದಲ್ಲಿ ಮಕ್ಕಳು ಈ ರೀತಿಯಾಗಿ ತೊಂದರೆಗೆ ಸಿಕ್ಕಾಕೊಂಡಾಗ ಇಡೀ ಒಂದು ವ್ಯವಸ್ಥೆ ಅವ್ರ ಪರವಾಗಿ ನಿಲ್ಲಬೇಕು. ಯಾಕೆಂತಂದ್ರೆ ಕಲ್ಯಾಣ ರಾಷ್ಟ್ರ ಇಲ್ದಿರೋರಿಗೆ, ತುಳಿತಕೊಳ್ಪಟ್ಟಂತವರಿಗೆ, ಅನಾಥರಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಲ್ಬೇಕಾದಂಥದ್ದು. ಇದು ಮಾನವೀಯವಾದ ಕೆಲಸವೂ ಹೌದು, ಕಾನೂನಿಗೆ ಸಂಬಂಧಪಟ್ಟಂತ ಕೆಲಸ ಮಾತ್ರ ಅಲ್ಲ, ಮಾನವೀಯವಾಗಿ ನೋಡಬೇಕು. ಮಕ್ಕಳನ್ನ ನೀವು ತಪಾಸಣೆಗೆ ಒಳಪಡಿಸಿ ಬೇಕಾದ್ರೆ ಯಾವ್ಯಾವ ರೀತಿಯಾಗಿ ಅವರಿಗೆ ಒಂದು ಫ್ರೀ, ಫೇರ್ ಆ್ಯಂಡ್ ಒಂದು ಒಳ್ಳೆಯ ಅಟ್ಮಾಸ್ಫಿಯರಲ್ಲಿ ಇಟ್ಟು ಅವರಿಗೆ ಕೌನ್ಸಿಲಿಂಗ್ ಕೊಟ್ಟು ಒಳ್ಳೆಯ ಸೈಕ್ಯಾಟ್ರಿಸ್ಟ್ಗಳನ್ನೇ ಬಳಸಿ, ಸೆಕ್ಷುವಲ್ ಕೌನ್ಸಿಲಿಂಗ್ ತಿಳಿದಂಥ ತಜ್ಞರನ್ನ ಬಳಸಿ, ಹಿರಿಯ ಜಡ್ಜ್ಗಳನ್ನೇ ಬಳಸಿ, ಆದ್ರೆ ಅವ್ರನ್ನ ತಿಳ್ಕೊಂಡು ಅವ್ರ ಪರವಾಗಿ ನಿಂತ್ಕೊಳ್ಳಿಲ್ಲ. ನೀವು ಕೂಡ ಅನೇಕ ಬಾರಿ ಹೇಳಿದ್ವಿ, ಈಗ ಮೊನ್ನೆ ಮಹಜರ್ ಮಾಡುವಂತ ಸಂದರ್ಭದಲ್ಲಿ ಲೋಪದೋಷಗಳನ್ನ ಕೂಡ ನಾವು ನೋಡಿದ್ವಿ, ಬೇರೆ ಬೇರೆ ರೀತಿಯಾಗಿ ಒಂದಷ್ಟು ಲೇಟ್ ಆಗ್ತಾ ಇರುವಂತಹ ಪ್ರಕ್ರಿಯೆಗಳನ್ನ ನೋಡ್ತಾ ಇದ್ವಿ. ಈಗ ಕೋರ್ಟ್ ಆಲ್ರೆಡಿ ಸರ್ಕಾರಿ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ, ನಾಳೆ ಸಲ್ಲಿಸಿ ಅಂತ ಹೇಳಿ. ಪೊಲೀಸರು ಆಕ್ಷೇಪಣೆ ಸಲ್ಲಿಸ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಯಾಕಂದ್ರೆ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಏನಾದ್ರೂ ಅವರು ನಿರೀಕ್ಷೆಯನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಪೊಲೀಸರು, ಹೇಗೆ ಅಂತ? ಅಲ್ಲ, ಇದು ಈಗ ನನಗೆ ಕಾನೂನು ಸುವ್ಯವಸ್ಥೆಯ ಅವರ ಯೋಜನೆಗಳು ಏನು ಅಂತ ಹೇಳೋದ್ರ ಬಗ್ಗೆ ನಾನು ಇವತ್ತು ಯಾವುದನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬ ಅಧಿಕಾರಿಗೂ ಕೂಡ, ಅದರಲ್ಲೂ ತನಿಖಾಧಿಕಾರಿಗೆ ಅವ್ರದ್ದೇ ಆದಂತಹ ಒಂದು ಡಿಸ್ಕ್ರಿಷನ್ಸ್ ಇರುತ್ತೆ, ವಿವೇಚನೆ ಇರುತ್ತೆ, ಡಿಸ್ಕ್ರಿಷನ್ಸ್ ಇರುತ್ತೆ, ಪವರ್ ಇರುತ್ತೆ. ಅದರೊಳಗಡೆ ಇಂಟರ್ಫಿಯರ್ ಆಗಲಿಕ್ಕೆ ಪ್ರಾಯಶಃ ಯಾರಿಗೂ ಕೂಡ ಅವಕಾಶಗಳಿರೋದಿಲ್ಲ. ನಾನು ಅದನ್ನ ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಎಲ್ಲ ಒಂದು ಕಡೆ ಡಿಲೇ ಆಗ್ತಾ ಇದೆ ಅಂತಂದರೆ ನಾವು ತುಂಬ ಆತಂಕ ಪಡುವಂಥದ್ದು, ಓವರ್ ರಿಯಾಕ್ಟ್ ಮಾಡುವಂಥದ್ದು ಕೂಡ ಮಾಡಬಾರ್ದು. ನಾನು ಇದುವರೆಗೂ ಹೇಳ್ತಾ ಬಂದಿರೋದು ಇಷ್ಟೇನೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಅದ್ರ ಬಗ್ಗೆ ಡೌಟ್ಸ್ ನನಗಿಲ್ಲ. ಯಾಕೆ ಅಂತಂದರೆ ಕಾನೂನಿನಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತಂದರೆ ಮಕ್ಕಳು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾ ಇರೋದ್ರಿಂದ, ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಬೆಂಗಾವಲು ಇರೋದ್ರಿಂದ, ಮತ್ತು ನಾವೆಲ್ಲರೂ ಕೂಡ ಒಂದು ಬದ್ಧತೆಯಿಂದ ನಾವು ನಿಂತ್ಕೊಳ್ತಾ ಇರೋದ್ರಿಂದ ಖಂಡಿತ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳುವಂತ ಧೈರ್ಯ ನನಗಿದೆ. ಆದ್ರೆ ಅದಕ್ಕೆ ಸ್ವಲ್ಪ ತಡ ಆಗ್ತಿರುವಂತದ್ದು ಅಷ್ಟೇನೆ ನಮಗೊಂದು ಆತಂಕವನ್ನ ಉಂಟು ಮಾಡ್ತಾ ಇರುವಂತದ್ದು. ಅಟ್ರಾಸಿಟಿ ಕೇಸ್ ಕೂಡ ಇರೋದ್ರಿಂದ ಈಗ ನಿರೀಕ್ಷಣಾ ಜಾಮೀನು ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಸಿಂಧುತ್ವ ಇರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಾನೂನು ತಜ್ಞರು ಕೂಡ ಈ ಒಂದು ಅಂಶವನ್ನ ಹೇಳ್ತಿದ್ದಾರೆ. ಹೌದು 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 ಮೇಡಮ್. ಆದರೆ ನಾನು ಮತ್ತೆ ಪುನರುಚ್ಚರಿಸ್ತಾ ಇರುವಂಥದ್ದು, ದಯಮಾಡಿ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಆಗ್ಬೋದು, ಅಥವಾ ಆಯೋಗಗಳಾಗ್ಬೋದು, ಅಥವಾ ಎಲ್ಲ ಅಂಗಸಂಸ್ಥೆಗಳಿರ್ಬೋದು, ಅಥವಾ ತಿಳುವಳಿಕೆ ಇರುವಂಥ ತಜ್ಞರಾಗ್ಬೋದು, ಎಲ್ಲರೂ ಕೂಡ ದಯಮಾಡಿ ಮಕ್ಕಳನ್ನ
ಒಂದು ಅವ್ರ ಧೈರ್ಯ ಕಡದಂಗೆ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸಮರ್ಪಕವಾದಂಥ ತನಿಖೆಯನ್ನು ನಡೆಸಿ ಅದು ಬೇರೆ ವಿಚಾರ. ಅದರಲ್ಲಿ ಯಾರ್ಯಾರ ಬೆಳೆಕಾಳು ಯಾರ್ಯಾರ ಹಿತಾಸಕ್ತಿ ಏನಿದೆ ಅದು ಕೂಡ ಹೊರಗೆ ಬರಲಿ. ಅದೇ ಕಾರಣಕ್ಕೋಸ್ಕರ ಮಕ್ಕಳನ್ನು ಟಾರ್ಗೆಟ್ ಮಾಡಿಕೊಂಡು ಇವರು ಪಾನ್ ಆಗ್ತಿದ್ದಾರೆ, ದಾಳ ಆಗ್ತಿದ್ದಾರೆ ಅನ್ನುವಂಥದ್ದೆಲ್ಲ ಎಕ್ಸ್ಕ್ಯೂಸ್ಗಳನ್ನ ತಗೊಳ್ಳುವಂಥದ್ದು ಒಳ್ಳೆಯ ಲಕ್ಷಣ ಅಲ್ಲ ನಾಗರಿಕ ಸಮಾಜದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಸರ್, ಈಗ ಒಂದಷ್ಟು ಯಾಕೆಂತಂದ್ರೆ ಇದು ಇಬ್ಬರ ಮಕ್ಕಳ ವಿಚಾರ ಅಲ್ಲ ಅಂತ. ಎಕ್ಸಾಕ್ಟ್ಲಿ ನೀವೇ ಹೇಳ್ದ ಹಾಗೆ ಮೊನ್ನೆ ಕೂಡ ಎಲ್ಲರೂ ಮಾತಾಡದ ಹಾಗೆ ಇನ್ನೂ ಕೂಡ ಅನೇಕ ವಿದ್ಯಾರ್ಥಿನಿಯರು ಇದ್ದಾರೆ, ಅನೇಕ ಸಂತ್ರಸ್ತೆಯರು ಇದ್ದಾರೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಇದು ಇನ್ನೊಂದಷ್ಟು ಜನರ ಇನ್ನು ಮುಂದೆ ಬರೋದಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂತಹ ಒಂದು ಬೆಳವಣಿಗೆಯನ್ನ ತೋರಿಸ್ತಾ ಇಲ್ವಾ ಹೇಗೆ ಅಂತ ಹೇಳಿ? ಅಲ್ಲ, ಅದೇನೆ ಈಗ ನಾವು ಅಷ್ಟೊಂದು ನಿವೇದನೆ ಮಾಡಿ ಸ್ವಲ್ಪ ಕಠೋರವಾಗಿ ನಾವು ಅದನ್ನ ಕೇಳ್ಕೊಂಡಿದ್ದಕ್ಕೆ ಈಗ ಎಲ್ಲ ಮಕ್ಕಳನ್ನ ಬೇರೆ ಕಡೆಗೆ ವರ್ಗಾಯಿಸಿದ್ದಾರೆ ಅಂತ ಹೇಳುವಂಥದ್ದು ಒಂದು ಉತ್ತಮ ಬೆಳವಣಿಗೆ. ಅವ್ರನ್ನ ಬರೀ ವರ್ಗಾಯಿಸಿದ್ರೆ ಸಾಲದು, ವರ್ಗಾವಣೆ ಮಾಡಿದ್ದಾರೆ. ಆದರೆ ವರ್ಗಾವಣೆ ಮಾಡಿದ ಜಾಗದಲ್ಲಿ ಅವರಿಗೆ ಒಂದು ಫ್ರೀ ಅಟ್ಮಾಸ್ಫಿಯರ್ ಸೃಷ್ಟಿ ಮಾಡುವಂಥದ್ದು, ಒಂದು ಜಾಯ್ಫುಲ್ ಆದಂತಹ ಒಂದು ಅಟ್ಮಾಸ್ಫಿಯರ್ ಸೃಷ್ಟಿ ಮಾಡುವಂಥದ್ದು, ಮತ್ತು ತಜ್ಞರಾದಂಥವ್ರು ಸೆಕ್ಷುವಲ್ ಕೌನ್ಸಿಲಿಂಗನ್ನೇ, ಯಾಕೆಂದರೆ ಇವತ್ತು ಕೌನ್ಸಿಲಿಂಗ್ ಅಂತಂದರೆ ಕೂತ್ಕೊಂಡು ಮಾತಾಡೋದು ಅಂತ ಆಗ್ಬಿಟ್ಟಿದೆ. ಕೌನ್ಸಿಲಿಂಗ್ ಅಂತಂದರೆ ಕೂತ್ಕೊಂಡು ಕಥೆ ಹೇಳೋದು ಅಂತಲ್ಲ. ಇದರಲ್ಲಿ ಒಂದಿಷ್ಟು ಒಳ್ಳೆಯ ತಜ್ಞರಿದ್ದಾರೆ, ಬೇಕಾದರೆ ನಿಮ್ಯಾನ್ಸಲ್ಲಿ ಇದ್ದಾರೆ, ಬೇಕಾದರೆ ಸುಮಾರಷ್ಟು ತಜ್ಞರಿದ್ದಾರೆ, ಹಿರಿಯರಿದ್ದಾರೆ, ಅದರಲ್ಲೂ ಪ್ರಿಫರಬ್ಲಿ ಹೆಣ್ಮಕ್ಳಿದ್ದಾರೆ. ಅವ್ರ ಜೊತೆಲಿ ಇರ್ಲಿಕ್ಕೆ ಬಿಡಿ, ಅವ್ರು ಮಾತಾಡಲಿ, ಗಂಟೆಗಟ್ಟಲೆ ಅವ್ರ ಜೊತೆ ಆಟ ಮಾತಾಡಲಿ, ಬರೀ ಮಾತಾಡೋದಲ್ಲ, ಅವ್ರನ್ನ ಒಳ್ಳೆ ಖುಷಿಯಾಗಿಟ್ಟು ಅವ್ರ ಹತ್ರ ವಿಚಾರಗಳನ್ನ ತಿಳ್ಕೊಳ್ಳಿ. ಆಥರೈಸ್ಡ್ ಸೆಕ್ಷುವಲ್ ಕೌನ್ಸಿಲರ್ಸ್ ಇದ್ದಾರೆ, ಅವ್ರನ್ನ ಅಪಾಯಿಂಟ್ ಮಾಡುವಂಥ ಕೆಲಸಗಳಾಗಬೇಕು. ಆ ಮಕ್ಕಳಿಂದ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಆಗಬೇಕು ಅಂತ ಹೇಳುವಂಥದ್ದು ನನ್ನ ನಿವೇದನೆ. ಈ ಒಂದು ಪ್ರಕರಣವನ್ನು ನಾವು ನೋಡಿದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಕೂಡ ಯಾರಿಗೂ ಕೂಡ ಇಂತಹ ವಿಚಾರಗಳು ಆಗಬಾರ್ದು ಅಂತಹ ಒಂದು ಘಟನೆ ಅವರ ಬಾಳಿನಲ್ಲಿ ನಡೆದು ಹೋಗಿದೆ. ಸಾಕಷ್ಟು ನೊಂದಿದ್ದಾರೆ, ಇನ್ನೊಂದಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಈಗ ಅವರನ್ನ ಗುರಿ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಇಲ್ಲಿ ಆಗ್ತಾ ಇದೆ. ಬಟ್ ಈಗಾಗಲೇ DC ಮುಂದೆ ಕೂಡ ಹತ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬಂದಿದೆ. ನಿಮ್ಮ ಮುಂದೆ ಹತ್ತಿದಾರ, ನಿಮ್ಮ ಮುಂದೆ ಯಾವ ರೀತಿಗೆ ತಮ್ಮ ನೋವನ್ನ ಹೇಳ್ಕೊಂಡ್ರು, ಮಾನಸಿಕವಾಗಿ ಏನು ಪರಿಣಾಮ ಆಗಿದೆ? ಇಲ್ಲ, ತುಂಬ ಘಾಸಿಯಾಗಿದೆ. ಇನ್ ಟೋಟಲ್ ನಾನು ಹೇಳೋದು ಮಾನಸಿಕವಾಗಿ ತುಂಬ ಘಾಸಿಯಾದಂಥ ಮಕ್ಕಳು ಎಷ್ಟು ಬಾರಿ ಇದನ್ನ ಎಷ್ಟು ಜನರ ಮುಂದೆ ಹೇಳ್ಕೊಳ್ತಾರೆ ಅಂತ ಹೇಳುವಂಥದ್ದು. ಒಂದು ಘಟ್ಟದಲ್ಲಿ ಅವ್ರು ನಿಲ್ಲಿಸ್ಬೇಕಾಗತ್ತೆ. ಅವ್ರು ಆಗಾಗ ಹೇಳುವಂಥ ಪ್ರಮೇಯ ಬರಬಾರ್ದು. ಒಂದ್ಸಲ ಅವರು 2 ಸಲ 3 ಸಲ 4 ಸಲ 6 ಸಲ ಅವರ ಒಂದು ಹೇಳಿಕೆಗಳನ್ನ ಕೊಟ್ಟ ಮೇಲೆ ಅದನ್ನ ಅಥೆಂಟಿಕ್ ಆಗಿ ತಗೊಂಡು ಕೆಲಸಗಳನ್ನ ಮಾಡುವಂತದ್ದು ಮಾಡ್ಲಿ ಅಂತ ಅಷ್ಟೇ ನನ್ನ ಪ್ರಾರ್ಥನೆ. ಮಳೆ ಬರ್ತಾ ಇದೆ, ದಯಮಾಡಿ ಕ್ಷಮಿಸಿ. ಥ್ಯಾಂಕ್ ಯು ಸ್ಟ್ಯಾನ್ಲಿ ಅವರೇ, ಮಳೆಯಲ್ಲೂ ಕೂಡ ನಮ್ಮ ಜೊತೆ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮುರುಘಾ ಶ್ರೀಗಳ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಸರ್ಕಾರಿ ವಕೀಲರಿಗೆ ನಾಳೆಗೆ ಅವಕಾಶವನ್ನ ನೀಡಲಾಗಿದೆ. ಒಂದು ವೇಳೆ ಶ್ರೀಗಳಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಏನೆಲ್ಲ ಸಾಧ್ಯತೆಗಳು ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ನಿರೀಕ್ಷಣಾ ಜಾಮೀನು ಸಿಕ್ಕರೆ ಸ್ವಾಮೀಜಿಗೆ ಒಂದು ಸಣ್ಣ ಮಟ್ಟದ ರಿಲೀಫ್ ಸಿಕ್ಕ ಹಾಗೇನೆ ಇದು. ಯಾಕಂದ್ರೆ ಪೊಲೀಸರು ಸ್ವಾಮೀಜಿಯನ್ನ ಬಂಧಿಸೋದಿಕ್ಕಾಗಲ್ಲ, ಆಲ್ರೆಡಿ ಬಂಧಿಸಿಲ್ಲ ಈಗಲೂ ಕೂಡ, ಅಂತಹದ್ದೇ ಏನು ಚೇಂಜಸ್ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಸ್ವಾಮೀಜಿಯನ್ನ ಕೇವಲ ವಿಚಾರಣೆಗೆ ಒಳಪಡಿಸಬಹುದು, ಸ್ವಾಮೀಜಿಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಬಹುದು. ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಆರೋಪಿಗಳ ಸ್ಥಳ ಮಹಜರು ಆಗಿರ್ಬೋದು, ವಿಚಾರಣೆ ನಡೆದಿಲ್ಲ. ತನಿಖೆಗೆ ಸ್ಪಂದಿಸದಿದ್ರೆ ಕೋರ್ಟ್ನ ಮೊರೆ ಹೋಗಬಹುದು. ನಾನು ಎಲ್ಲೂ ಹೋಗಲ್ಲ ಅಂತ ಸ್ವಾಮೀಜಿ ಈಗಾಗಲೇ ಹೇಳಿದ್ದಾರೆ, ನಾನು ಸಾಕ್ಷಿನಾಶ ಮಾಡಲ್ಲ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಅಥವಾ ತನಿಖಾಧಿಕಾರಿಗಳು ಬಂಧಿಸುವಂತಹ ಪ್ರಯತ್ನ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಜಾಮೀನು ಸಿಗದಿದ್ದರೆ ಏನಾಗತ್ತೆ? ಮುರುಘಾ ಶರಣರಿಗೆ ಸಂಕಷ್ಟ ತಪ್ಪಿದಲ್ಲ. ಪೋಕ್ಸೋ ಕೇಸ್ನಲ್ಲಿ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಬಹುದು. ಈಗಾಗಲೇ FIR ದಾಖಲಾಗಿದೆ. 120ಕ್ಕಿಂತಲೂ ಹೆಚ್ಚು ಗಂಟೆಗಳ ಕಾಲ ಆಗಿದೆ, ಆದ್ರೂ ಕೂಡ ಅರೆಸ್ಟ್ ಆಗಿಲ್ಲ. ಬಟ್ ಒಂದು ವೇಳೆ ಜಾಮೀನು ಸಿಗದಿದ್ರೆ ಆಗ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಬಹುದು. ಸ್ವಾಮೀಜಿಯನ್ನ ಬಂಧಿಸಿ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಬೇಕು. ತನಿಖೆಗಾಗಿ ಸ್ವಾಮೀಜಿಯನ್ನ ಪೊಲೀಸರು ಕಸ್ಟಡಿಗೆ ಪಡೆಯುವ ಚಾನ್ಸಸ್ ಕೂಡ ಇರುತ್ತೆ. ಕಸ್ಟಡಿಗೆ ಪಡೆಯದೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳುಹಿಸಬಹುದು. ನಿರೀಕ್ಷಣಾ ಜಾಮೀನಿಗೆ ಸ್ವಾಮೀಜಿ ಹೈಕೋರ್ಟ್ನ ಮೊರೆ ಹೋಗಬಹುದು. ಈಗ ಜಿಲ್ಲಾ ಸೆಷನ್ಸ್ ಕೋರ್ಟ್ ನಲ್ಲಿ ಆಗ್ತಾ ಇರುವಂತದ್ದು. ಬಂಧಿಸಿದ್ರೆ ಜಾಮೀನು ಕೋರಿ ಸ್ವಾಮೀಜಿ ಕೋರ್ಟ್ ಮೊರೆ ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಈಗಾಗಲೇ ಒಂದು ವೇಳೆ ಇವತ್ತು ಏನಾದ್ರೂ ಜಾಮೀನು ಸಿಕ್ಕಿಲ್ಲ ಅನ್ನೋದಾದ್ರೆ
ಸ್ವಾಮೀಜಿ ಇವತ್ತು ಹೈಕೋರ್ಟ್ಗೆ ಹೋಗ್ತಾ ಇದ್ರು, ಅಲ್ಲಿ ಮತ್ತೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಸೊ ಇವತ್ತು ಈಗ ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿರೋದ್ರಿಂದ ಏನಾಗುತ್ತೆ, ಜಾಮೀನು ಸಿಕ್ಕರೆ ಏನು, ಜಾಮೀನು ಸಿಗದಿದ್ರೆ ಏನು, ಯಾವ್ಯಾವ ಸಾಧ್ಯತೆಗಳು ಇದೆ ಅನ್ನೋದನ್ನ ನೋಡಿದ್ವಿ. ಹೆಚ್ಚು ಏನು ಚೇಂಜಸ್ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಸ್ವಾಮೀಜಿಯನ್ನ ಬಂಧಿಸೋದಾಗ್ಲಿ, ವಿಚಾರಣೆಗೆ ಒಳಪಡಿಸೋದಾಗ್ಲಿ ಅಥವಾ ಉಳಿದ ಆರೋಪಿಗಳ ವಿಚಾರಣೆ ಆಗ್ಲಿ ಯಾವುದು ಕೂಡ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಧ್ಯತೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಈಗ ಮತ್ತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಒಂದ್ ಕಡೆ ನಾವು ಆಗ್ಲೇ ಹೇಳ್ತಾ ಇದ್ವಿ ಸಾಧ್ಯತೆಗಳ ಬಗ್ಗೆ, ಮಾಡಿದ್ರು ಅಥವಾ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರು ಸಿಗದಿದ್ರು ಅಷ್ಟೇನು ಚೇಂಜಸ್ ಆಗ್ಲಿಕ್ಕಿಲ್ಲ ಅನ್ಸುತ್ತೆ ಪೊಲೀಸರ ಈ ನಡೆಯನ್ನ, ತನಿಖಾಧಿಕಾರಿಗಳ ಈ ನಡೆಯನ್ನ ನೋಡಿದ್ರೆ ಅಂತ. ನವಿತಾ, ಈಗಾಗಲೇ ಏನು ವಿಳಂಬ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈಗ ನಾಳೆ ಅಕಸ್ಮಾತ್ ಅವರಿಗೆ ನಿರೀಕ್ಷಣಾ ಜಾಮೀನು ವಜಾ ಆದ್ರೆ ನೋಟಿಸ್ ಕೊಡಬೇಕಾಗತ್ತೆ. ನೋಟಿಸ್ ಕೊಟ್ಟು ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡಬೇಕಾಗತ್ತೆ. ಅದು ಈಗಾಗಲೇ 140 ಗಂಟೆಯಲ್ಲಿ ಒಂದು ಕ್ಷಣವೂ ಕೂಡ ಆಗಿಲ್ಲ. ಆರೋಪಿಯನ್ನ ಬಿಟ್ಟು ಆರೋಪಿತರನ್ನೇ ಅಂದ್ರೆ ಆ ಸಂತ್ರಸ್ತೆಯ ಬಾಲಕಿಯರೇನಿದ್ದಾರೆ ಅವರನ್ನೇ ಪದೇ ವಿಚಾರಣೆಯನ್ನ ಮಾಡಿರುವಂತಹದ್ದು, ಮಹಜರನ್ನ ಮಾಡಿರುವಂತದ್ದು. ಈ ಎಲ್ಲಾ ಪ್ರಕ್ರಿಯೆಗಳಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಒತ್ತಡ ಬರ್ತಿದ್ಯಾ ಅಥವಾ ಎಲ್ಲೋ ಒಂದ್ ಕಡೆ ಪ್ರಭಾವ ಬೀರ್ತಾ ಇದೆಯಾ ಅಥವಾ ತನಿಖೆ ಹಾದಿ ತಪ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನ ಈಗಾಗಲೇ ಮೂಡಿಸಿದೆ. ಸೊ ಇದರ ಜೊತೆಗೆ ಇದಕ್ಕಿಂತ ಮುಂಚೆ ಇವ್ರು ಏನು ಕಾಯ್ದೆಯನ್ನ ಏನು ಉಲ್ಲೇಖ ಮಾಡಿದ್ದಾರೆ, ಸೆಕ್ಷನ್ಗಳನ್ನ ಉಲ್ಲೇಖ ಮಾಡಿದ್ದಾರೆ, ಸೆಕ್ಷನ್ 17 ಏನ್ ಬರ್ತಾ ಇದೆ, ಈ ಪೋಕ್ಸೋ ಕಾಯ್ದೆ ಎಷ್ಟು ಪ್ರಬಲ ಆಗಿದೆ, ಆ ಪ್ರಬಲ ಇರುವಂತದ್ದೇ ಆ ಪೋಕ್ಸೋ ಕಾಯ್ದೆಯಲ್ಲಿ ಬರುವಂತದ್ದು ನಾನ್ ಬೇಲೆಬಲ್ ವಾರೆಂಟ್. ಆದ್ರೆ ಇವರು ಸೆಕ್ಷನ್ 17 ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಅನುಮಾನವನ್ನ ಹುಟ್ಟುಹಾಕುವಂತಿದೆ. ಯಾಕಂದ್ರೆ ಅಬೇಡ್ಮೆಂಟ್ ಅಂತ ಏನ್ ಕರೀತಾರೆ, ಪ್ರಚೋದನೆ. ಈಗ ಪ್ರಚೋದನೆ ಮಾಡುವಂಥದ್ದು ಯಾವಾಗ, ಯಾರೋ ಒಬ್ಬ ವ್ಯಕ್ತಿ ಏನು ಸುಸೈಡ್ ಅಟೆಂಪ್ಟ್ ಮಾಡುವಾಗ ಅದನ್ನ ಒಬ್ಬ ಯಾರೋ ಪ್ರಚೋದನೆ ಮಾಡಿದ್ರು ಅಂತ ಹೇಳ್ಬೋದು. ಅಥವಾ ಇಲ್ಲಿ ಒಬ್ಬ ವ್ಯಕ್ತಿ ಆರೋಪಿತರು ಸ್ವತಃ ಕ್ರಿಯೆಯಲ್ಲಿ ತೊಡಗಿದ್ದಾರೆ ಅಂತ ಅವರಿಗೆ ಪ್ರಚೋದನೆ ಮಾಡುವಂತ ಪ್ರಶ್ನೆಯಲ್ಲಿ ಬರುತ್ತೆ. ಇದೆಲ್ಲವೂ ಕೂಡ ವಿಚಾರಣೆ ಹಂತದಲ್ಲಿ ಗೊತ್ತಾಗಬೇಕು. ನಾವೇನು ಇಲ್ಲಿ ಚಾರ್ಜ್ ಶೀಟ್ ಆಧಾರದಲ್ಲಿ ನಾವೇನು ಅವರನ್ನ ಆರೋಪ ಅಂತ ದೋಷಾರೋಪ ಪಟ್ಟಿನ ನಾವೇ ಹೊರಿಸ್ತಾ ಇಲ್ಲ. ಅದು ಕಾನೂನು ಸಮರ್ಪಕವಾಗಿ ತನಿಖೆಯನ್ನ ಮಾಡಲಿ, ನ್ಯಾಯಾಲಯ ತೀರ್ಪನ್ನು ಕೂಡ ಹೋಲಿಸಿದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಬರುವಂತಹ ಅನುಮಾನ ಇದೆ ಅಲ್ವಾ ಮಧು, ಇದು ಒಂದು ಅನುಮಾನ ಮೂಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ನವಿತಾ. ಈಗ ನಾಳಿನ ಏನು ನಿರೀಕ್ಷಣಾ ಜಾಮೀನಿಗೆ ಯಾಕೆ ಇವರು ಕಾಯ್ತಾ ಇದ್ದಾರೆ, ನಿರೀಕ್ಷಣೆ ಇರಬೇಕಾಗಿರುವಂಥದ್ದು ಸ್ವಾಮೀಜಿಗೆ, ಶ್ರೀಗಳಿಗೆ, ಆರೋಪಿ ಸ್ಥಾನದಲ್ಲಿ ನಿಂತಿರುವಂತಹ ಶ್ರೀಗಳಿಗೆ ನಿರೀಕ್ಷಣೆ ಇರಬೇಕಿತ್ತೆ ಹೊರತು ಈಗಾಗಲೇ 140 ಗಂಟೆಯಲ್ಲಿ ಒಂದು ಸಲವೂ ಕೂಡ ಅವರನ್ನ ವಶಕ್ಕೆ ಪಡೆದು ಅಥವಾ ವಶಕ್ಕೆ ಪಡೆಯದೆಯೂ ಕೂಡ ವಿಚಾರಣೆ ಮಾಡುವಂತ ಯಾವುದೇ ಔಪಚಾರಿಕವಾಗ್ಲಿ ಅಥವಾ ಅನೌಪಚಾರಿಕವಾಗ್ಲಿ ಯಾವ ಒಂದು ಪ್ರಕ್ರಿಯೆಯೂ ಕೂಡ ಪೊಲೀಸರ ಕಡೆಯಿಂದ ಆಗಿಲ್ಲ. ವೇರಾಸ್ ಆರೋಪಿತರನ್ನ ಏನು ಸಂತ್ರಸ್ತ ಪದೇ ವಿಚಾರಣೆ ಮಾಡಿರುವಂತದ್ದು ಮತ್ತು ಕೋರ್ಟಲ್ಲಿ ದಾಖಲೆ ಮಾಡಬೇಕಿತ್ತು, ಅದು ಕೂಡ ವಿಳಂಬ ಆದ್ಮೇಲೆ 164 ದಾಖಲಾಗಿರುವಂತದ್ದು ಮತ್ತೆ ಈ ಸೆಕ್ಷನ್ ದಾಖಲಾಗಿರುವಂತ ಸ್ವರೂಪ ಇವೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನ್ಯಾಯದಾನ ವಿಳಂಬ ಆಗುತ್ತಾ ಅಥವಾ ಶ್ರೀಗಳಿಗೆ ಸಮಯಾವಕಾಶವನ್ನ ಪೊಲೀಸರೇ ಕೊಡ್ತಾ ಇದ್ದಾರಾ ಅಥವಾ ಪೊಲೀಸರು ಕೊಡಲಿಕ್ಕೆ ಪೂರಕವಾದ ವಾತಾವರಣನ ಯಾರಾದ್ರೂ ಬಾಹ್ಯ ಮಟ್ಟದಲ್ಲಿ ಅವ್ರ ಮೇಲೆ ಪ್ರಭಾವವನ್ನು ಸೃಷ್ಟಿಸಿ ಅಂತಹ ಒಂದು ವಾತಾವರಣವನ್ನ ಕಲ್ಪಿಸ್ಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಈಗಲೂ ಕೂಡ ನಾಳಿನವರೆಗೆ ಕಾಯುವಂತ ಅವಶ್ಯಕತೆ ಏನಿಲ್ಲ. ಅಕಸ್ಮಾತ್ ಈಗ ಅವರು ನಿಜವಾಗ್ಲೂ ತನಿಖೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದ ಹಾದಿಯಲ್ಲಿ ಇದೆ ಅನ್ನೋದಾಗಿದ್ರೆ ಈಗಾಗಲೇ ಆರೋಪಿಯನ್ನ ಒಂದು ಸಲವಾದ್ರೂ ವಿಚಾರಣೆಯನ್ನ ಮಾಡಬೇಕಿತ್ತು. ಷಡ್ಯಂತ್ರನೋ ಮತ್ತೊಂದೋ ಅಥವಾ ನಿಜವಾಗ್ಲೂ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗತ್ತೆ. ಇವರು ತನಿಖೆನೇ ಮಾಡದೆ ವಿಚಾರಣೆಯನ್ನೇ ಮಾಡದೇ ಇದ್ರೆ ಹಾಗಾದ್ರೆ ಬೇರೆ ಯಾವ ಆಧಾರದ ಮೇಲೆ ನಂಬುವುದು, ಯಾವ ರೀತಿಗೆ ತನಿಖೆಯನ್ನ ನಂಬುವುದು ಅನ್ನುವಂಥ ಅನುಮಾನಗಳು ಬರಲ್ವಾ? ಈಗ ಕಾನ್ಸ್ಪಿರಸಿ ಥಿಯರಿ ಒಂದ್ ಕಡೆ, ಇಲ್ಲಿ ಸ್ವಾಮಿಗಳಿಗೆ ಏನಾದ್ರೂ ಷಡ್ಯಂತ್ರ ಆಗಿದ್ರೆ ಅಥವಾ ಸ್ವಾಮಿಗಳ ವಿರುದ್ಧ ಷಡ್ಯಂತ್ರ ಏನಾದರೂ ಆಗಿದ್ದಿದ್ರೆ ಅದನ್ನು ಕೂಡ ಸಮರ್ಪಕವಾಗಿ ತನಿಖೆ ಆಗಲಿ. ಆದರೆ ಈಗಾಗಲೇ ಪೋಕ್ಸೋ ಕಾಯ್ದೆಯಲ್ಲಿ ಏನು ದೂರು ದಾಖಲಾಗಿದೆ ಅದನ್ನ ಯಾಕೆ ಸಮರ್ಪಕವಾಗಿ ಆ ವಿಚಾರದಲ್ಲಿ ಪ್ರತಿವಾದಿಯಾಗಿ ನಿಂತಿರುವಂತಹ ಸ್ವಾಮಿಗಳನ್ನ ಯಾಕೆ, ಆರೋಪಿ ಸ್ಥಾನದಲ್ಲಿ ನಿಂತಿರುವಂತಹ ಸ್ವಾಮಿಗಳನ್ನ ಯಾಕೆ ಇವರು ವಿಚಾರಣೆ ಮಾಡ್ತಾ ಇಲ್ಲ ಅಥವಾ ಯಾವುದೇ ರೀತಿಯ ಏನು ಕಾನೂನು ಪ್ರಕ್ರಿಯೆಯನ್ನು ಸಮರ್ಪಕವಾಗಿ ಸೂಕ್ತ ರೀತಿಯಲ್ಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಈ ಪ್ರಶ್ನೆಯಾಗಿ ಉಳಿದಿದೆ 140 ಗಂಟೆಯಿಂದ. ಜೊತೆಗೆ ಈ ಅಟ್ರಾಸಿಟಿ ಕೇಸ್ ಏನು ದಾಖಲಾಗಿದೆ ಆ ಅಟ್ರಾಸಿಟಿ ಕೇಸ್ನ ಏನು ಅಮೆಂಡ್ಮೆಂಟ್ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಆ ಅಮೆಂಡ್ಮೆಂಟ್ ಆಧಾರದಲ್ಲಿ ನೋಡೋದಾದ್ರೆ ಅಟ್ರಾಸಿಟಿ ಗ್ರೌಂಡ್ ಅಲ್ಲಿ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅವರಿಗೆ ಆದ್ಯತೆ ಇಲ್ಲ. ಸೊ ಆಯಾಮದಲ್ಲಾದ್ರೂ ಕೂಡ ಅವರನ್ನು ವಿಚಾರಣೆ ಮಾಡಬೇಕಿತ್ತು. ಅಥವಾ ಪೋಕ್ಸೋ ಪ್ರಬಲಾಸ್ತ್ರ, ಎರಡೆರಡು ಪ್ರಬಲಾಸ್ತ್ರಗಳಿವೆ ಅವ್ರ ಮುಂದೆ, ಎರಡರಲ್ಲಿ ಯಾವುದರ ಆಧಾರದಲ್ಲೂ ಕೂಡ ಪೊಲೀಸರು ಸ್ವಾಮಿಗಳ ಸಮೀಪ ಹೋಗ್ತಾ ಇಲ್ಲ, ವೇರಾಸ್ ಆರೋಪಿತರ ಸಮೀಪ ಹೋಗ್ತಾ ಇದ್ದಾರೆ, ಪದೇ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅವಕಾಶ ಸಿಕ್ಕಿದೆ, ನಾಳೆ ಅಕಸ್ಮಾತ್ ಏನಾದರೂ ಅವ್ರಿಗೆ ಏನು ಅಕಸ್ಮಾತ್ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಪೊಲೀಸರು ಮೇಲ್ಮನವಿ ಸಲ್ಲಿಸಬೇಕಾಗುತ್ತೆ. ಮೇಲ್ಮನವಿ ಸಲ್ಲಿಸಿ ನೋಟಿಸ್ ಕೊಟ್ಟು ಅವರನ್ನ ಏನು ಮೇಲ್ಮನವಿ ಸಲ್ಲಿಸಿ ಅವರನ್ನ ವಾಪಸ್ಸು ಅದಕ್ಕೆ ಹೈಕೋರ್ಟ್ಗೆ ಹೋಗಿ
ಮತ್ತೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕಾಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ವಿಚಾರಣೆಗೆ ಏನು ಸಿಗುತ್ತೆ ಅದೊಂದು ಸ್ವೀಟ್ ಸ್ಪಾಟ್ ಅಥವಾ ಒಂದು ಸೂಕ್ತವಾದ ಅವರಿಗೆ ಸಮಯವನ್ನು ಬೈ ಮಾಡಲಿಕ್ಕೆ ಅವಕಾಶವನ್ನು ಪೊಲೀಸರೇ ಕೊಡ್ತಾ ಇದ್ದಾರಾ? ಸೊ ಇಲ್ಲಿಂದ ಚಿತ್ರದುರ್ಗ ಕೋರ್ಟಿಂದ ಸ್ವಾಮಿಗಳೇನಾದರೂ ಅಲ್ಲಿ ನಿರೀಕ್ಷಣಾ ಜಾಮೀನು ವಜಾ ಆಗಿ ಮತ್ತೆ ಹೈಕೋರ್ಟ್ಗೆ ಹೋದರೆ ಅಲ್ಲಿ ಅಂಡರ್ ಟ್ರಯಲ್ ಇರುವಂಥ ಅಥವಾ ಜಾಮೀನು ಅರ್ಜಿ ವಿಚಾರಣೆ ಹಂತದಲ್ಲಿ ಈಗಾಗಲೇ 140 ಗಂಟೆಯಲ್ಲಿ ತಗೊಂಡಿಲ್ಲ, ಎಗೇನ್ ಹೈಕೋರ್ಟಲ್ಲಿ ಇದ್ದಾಗ ಅದನ್ನೇ ಪ್ರೊಸೀಡಿಂಗ್ ಕಂಟಿನ್ಯೂ ಮಾಡಿದ್ರೆ ಅವರು ಪೊಲೀಸರು ವಿವೇಚನೆಯನ್ನು ಬಳಸಿ ಅಥವಾ ಮತ್ಯಾವುದೇ ಪ್ರಭಾವ ಅಂತ ಕರಿತಿರೋ, ವಿವೇಚನೆ ಅಂತ ಕರಿತಿರೋ ಅಥವಾ ಇನ್ಯಾವುದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ. ಆದರೆ ಈ ಒಂದು ಸಮಯಾವಕಾಶವನ್ನು ಈಗಾಗಲೇ ಏನು ಕೊಟ್ಟಿದ್ದಾರೆ ಅದನ್ನು ನಾಳೆ ಶ್ರೀಗಳು ಅಕಸ್ಮಾತ್ ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವಕಾಶ ಕಲ್ಪಿಸ್ಕೊಟ್ರೆ ಒಬ್ಬ ಪ್ರಭಾವಿಗೆ ಸಂತ್ರಸ್ತೆಯರ ವಿರುದ್ಧ ಸಾಕ್ಷ್ಯ ನಾಶದ ಆರೋಪ ಅಥವಾ ಒಂದು ಆತಂಕ ಏನಿದೆ ಅದಕ್ಕೆ ಮತ್ತೊಂದು ಅವಕಾಶ ಕಲ್ಪಿಸಿಕೊಟ್ಟಂತ ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಕಸ್ಮಾತ್ ಏನಾದರೂ ಸೊ ಈ ಒಂದು ವಿಚಾರದಲ್ಲಿ ಪೊಲೀಸರ ವಿಳಂಬ ನೀತಿ ಏನಿದೆ ಅದು ಅತ್ಯಂತ ದೊಡ್ಡ ಒಂದು ಪ್ರಶ್ನೆಯನ್ನ ಮೂಡಿಸಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್. ಯಾಕೆ ತನಿಖೆ ತಡ ಆಗ್ತಿದೆ ಅಂತ ಪೊಲೀಸರು ಹೇಳಬೇಕು. ಈಗಾಗಲೇ ತನಿಖೆ ತಡ ಆಗ್ತಾ ಇದೆ ಅಂತ ಹೇಳಿದ್ದಾರೆ, ಒಪ್ಪಿಕೊಂಡಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್. ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಬೇಕು ಅನ್ನುವ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಮೊದಲು ಲೈಂಗಿಕ ದೌರ್ಜನ್ಯ ಕೇಸ್ ಆಗಿದೆ ಅನ್ನೋದು ಮುಖ್ಯ, ಆಮೇಲೆ ದಲಿತ ಅಟ್ರಾಸಿಟಿ ಕೇಸ್ ಅನ್ನೋದನ್ನ ನೋಡಬೇಕು ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ದಿವ್ಯೇಶ್. ಏನ್ ಹೇಳಿದ್ದಾರೆ ನೋಡೋಣ. ಚಿತ್ರದುರ್ಗದ ಮುರುಘಾಮಠ ಶ್ರೀಗಳ ವಿರುದ್ಧ ಏನು ಅತ್ಯಾಚಾರ ಆರೋಪ ಕೇಳಿ ಬಂದಿದೆ. ಈ ಪ್ರಕರಣ ದಾಖಲಾಗಿ ಸುಮಾರು 6 ದಿನಗಳ ಕಳೆದಿದೆ. ಆದರೆ ಇದುವರೆಗೂ ಕೂಡ ಪ್ರಕರಣದ ಒಂದು ತನಿಖೆ ತಡವಾಗ್ತಾ ಇದೆ, ಸ್ಲೋ ಆಗ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿಬರ್ತಿರುವಂಥದ್ದು. ಈ ವಿಚಾರವನ್ನು ಮಾತಾಡಲಿಕ್ಕೋಸ್ಕರ ಸಂಸದರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಮಾಡ್ತಿದ್ದಾರೆ. ಅವರ ಮಾತಾಡ್ಸೋಣ. ಸರ್, ಈ ಒಂದು ಪ್ರಕರಣ ಕೂಡ ನಿಮಗೂ ಗೊತ್ತಿರುತ್ತೆ, ಸಾಕಷ್ಟು ದಿನಗಳಾಗಿದೆ, ಇನ್ನು 6 ದಿನಗಳಾಗಿದೆ ಪ್ರಕರಣ ದಾಖಲಾಗಿ. ಪ್ರಕರಣ ತನಿಖೆ ತುಂಬಾ ತಡ ಆಗ್ತಾ ಇದೆ ಅನ್ನೋದು ಆರೋಪ ಕೇಳಿಬರ್ತದೆ. ಅದಕ್ಕೆ ಹೇಳ್ತೀರಿ? ಅದು ಎಲ್ಲರೂ ಕುತೂಹಲ ಕೂಡ ಆ ಕಡೆ ಇದೆ, ಯಾಕೆ ತಡವಾಗ್ತಾ ಇದೆ ಅಂತಕ್ಕಂಥದ್ದು. ಬಹುಶಃ ಅದನ್ನ ತನಿಖೆ ಮಾಡ್ತಾರಂತ ಪೊಲೀಸರು ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ ಈ ಪ್ರಕರಣ ದಾಖಲೆ ಮಾಡಿ. ನನಗೆ ಮನಸ್ಸು ಏನಿದೆ ಅಂತ ಹೇಳಿದ್ರೆ, ಅಲೋಕಿದ್ದಾರೆ ರಿಜಿಸ್ಟರ್ಡ್ ADG ಇದ್ರ ಬಗ್ಗೆ, ADGP ಇದ್ರ ಬಗ್ಗೆ ತನಿಖೆ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದ್ರ ಬಗ್ಗೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ನಾವು ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದೇವೆ, FIR ಹಾಕಿದ್ದೇವೆ. ಮತ್ತೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿಕೆಗಳು ಕೂಡ ಇದೆ. ಈಗಾಗಲೇ ನ್ಯಾಯದಲ್ಲಿ 164ನೇ ಸೆಕ್ಷನ್ ಪ್ರಕಾರ ಆ ಮಕ್ಕಳ ಹೇಳಿಕೆಗಳು ಕೂಡ ಆಗಿದೆ ಇದರಲ್ಲಿರ್ತಕ್ಕಂಥದ್ದು ಕೂಡ. ಆದ್ರಿಂದ ಸ್ವಲ್ಪ ಈ ಕುತೂಹಲಕ್ಕೆ ಆದಷ್ಟು ಬೇಗ ತನಿಖೆ ಪ್ರಾರಂಭ ಮಾಡಬೇಕು. ಇದು ಈಗಾಗಲೇ ತಡ ಆಗಿದೆ ಇರ್ತಕ್ಕಂಥ ಒತ್ತಾಯವನ್ನು ನಾವು ಈಗಾಗಲೇ ತರ್ತಾ ಇದ್ದಾರೆ. ಈಗಾಗಲೇ ಪ್ರಗತಿಪರ ಸಂಘಟನೆಗಳು, ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸರ್, ಮತ್ತೊಂದು ಕಡೆ ಇಂಥ ಪ್ರಕರಣಗಳು ಹಿಂದೆ ಬಂದಂಥ ಸಂದರ್ಭದಲ್ಲಿ ರಾಜಕೀಯ ನಾಯಕರುಗಳಿರ್ಬೋದು, ಪ್ರತಿಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು ಅಥವಾ ಪ್ರಗತಿಪರ ಸಂಘಟನೆಗಳಿರ್ಬೋದು, ಎಲ್ಲರೂ ಒಂದು ಹೋರಾಟವನ್ನ ಮಾಡಿ ಎಲ್ಲರೂ ಇದಕ್ಕೆ ಧ್ವನಿಗೂಡಿಸ್ತಿದ್ರು ಪ್ರಕರಣ ತನಿಖೆ ಆಗಬೇಕು ಅಂತ. ಆದ್ರೆ ಈಗ ಯಾರು ಬಾಯಿ ಬಿಡ್ತಿಲ್ವಲ್ಲ. ಯಾರು ಇದು ನನ್ನ ಕಂಡಾಗೆ ಯಾರು ಕೂಡ ಇದನ್ನ ಸರಿ ಅಂತ ಹೇಳಿರ್ತಕ್ಕಂಥದ್ದಿಲ್ಲ. ಎಲ್ಲಾ ರೀತಿಯಾದಂಥ ಎಲ್ಲರೂ ಕೂಡ ಇದನ್ನ ವಿರೋಧ ಮಾಡ್ತಾರೆ ಇರ್ತಕ್ಕಂಥವ್ರು. ಇಂಥ ಮಠದಲ್ಲಿ ಈ ತರ ಆದ್ರೆ ಮಕ್ಕಳಿಗೆ ಎಲ್ಲಿ ರಕ್ಷಣೆ ಸಿಗುತ್ತೆ? ಅದು ಪ್ರತಿಷ್ಠಿತವಾದಂಥ ಮಠ, ಖಾಸಗಿ ಮಠ. ಸರ್, ಹಾಗಿದ್ರೆ ನಿಮ್ಗೆ ಅನಿಸ್ತಿದೆ ಸರ್ ಈ ಪ್ರಕರಣ ಸೂಕ್ತ ರೀತಿಯಲ್ಲಿ ತನಿಖೆ ನಡೀತಿದೆ ಅಂತ ನಿಮ್ಗೆ ಅನಿಸ್ತಿದೆಯಾ ಸರ್? ಸೂಕ್ತ ರೀತಿಯಲ್ಲಿ ತನಿಖೆ ನಡೀಲೇಬೇಕು. ಇದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ಮಣಿಬಾರ್ದು. ನಿಷ್ಪಕ್ಷಪಾತವಾಗಿ ತನಿಖೆ ನಡೀಲೇಬೇಕು. ಸರ್, ಎಲ್ಲೋದ್ರೆ ಮಂದಗತಿ ಅನ್ನಿಸ್ತಲ್ಲ ಸರ್ ಪ್ರಕರಣ ಪೂರ್ತಿ ತನಿಖೆ ಅನಿಸ್ತಾ ಇದೆ. ಅದಾದ್ರಿಂದ ಮಂದಗತಿಯನ್ನು ತೆಗೆಯೋಣ, ಸತ್ಯಾಂಶ ಹೊರಗಡೆ ಬರಲಿ. ಇದರಲ್ಲಿ ಮುಂದೆ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯಗಳು ನಡೀದೇ ರೀತಿಯಲ್ಲಿ ಇದ್ರ ಮುಖಾಂತರ ಗೊತ್ತಾಗ್ಲಿ ಜನತೆಗೆ. ಹಂಗಂದ್ರೆ ಪೊಲೀಸ್ ಇಲಾಖೆನ ಒತ್ತಡ ಸಿಲುಕಿಸಿ ತನಿಖೆ ಮಾಡಿಸುವಂತ ಪ್ರಯತ್ನಗಳು ಏನಾದ್ರು ನಡೀತಿದೆ? ಯಾರು ಏನೇ ಒತ್ತಡ ಮಾಡಿದ್ರು ಕೂಡ ಈ ಪ್ರಕರಣ ಕೈ ಬಿಡಕ್ಕಾಗಲ್ಲ. ತನಿಖೆ ಮಾಡಲೇಬೇಕಾಗತ್ತೆ. ಎಲ್ಲ ಕೂಡ ಬಯಲಿಗೆ ಬರ್ತದೆ. ತನಿಖೆ ಸರಿಯಾದಂಥ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಪ್ರತಿಯೊಂದು ವಿಚಾರಗಳು ಕೂಡ ಹೊರಗಡೆ ಬರೋದು. ಹಾಗಿದ್ರೆ ಕೊನೆಯದಾಗಿ ಸರ್, ಈ ಒಂದು ಪ್ರಕರಣದಲ್ಲಿ ಈಗ ಮತ್ತೊಂದು ದಲಿತ ವಿದ್ಯಾರ್ಥಿನಿ ಕೂಡ ಪ್ರಕರಣದಲ್ಲಿದ್ದಾಳೆ, ಅದು ಅಟ್ರಾಸಿಟಿ ಕೇಸ್ ಕೂಡ ಇದೆ. ದಲಿತ ಅಂತಕ್ಕಂಥ ಪ್ರಶ್ನೆ ಅಲ್ಲ, ಇದು ಮಕ್ಕಳ ಲೈಂಗಿಕ ದೌರ್ಜನ್ಯ. ಅನಂತರ ದಲಿತ ಮಕ್ಕಳು ಇದೆಲ್ಲ ಕೂಡ ಗೊತ್ತಾಗೋದು ಯಾವ ಜಾತಿ ಏನು ಅಂತಕ್ಕಂಥ ರೀತಿಯಲ್ಲಿ ಸರಿಯಾದಂಥ ರೀತಿಯಲ್ಲಿ ಈಗ ಪೊಲೀಸ್ ಇಲಾಖೆ ಕೇಸ್ ದಾಖಲೆ ಮಾಡ್ಕೊಂಡಿರ್ತಕ್ಕಂಥದ್ದು
ನಿಷ್ಪಕ್ಷಪಾತವಾಗಿ ಸರಿಯಾದಂಥ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಪ್ರತಿಯೊಂದು ಅಂಶನೂ ಕೂಡ ಬೆಳಕಿಗೆ ಬರ್ತದೆ ಅಂತಕ್ಕಂಥ ಒಂದ್ ಕಡೆ ಇರೋ ಸರ್ ಇದು ಈ ರೀತಿಯ ಒಂದು ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾದ ಸಂದರ್ಭದಲ್ಲಿ 48 ಗಂಟೆ ಒಳಗಡೆ ಆರೋಪಿಗಳನ್ನ ಬಂಧನ ಮಾಡಬೇಕು ಅನ್ನೋದು ಇದೆ. ಆದ್ರೆ ಇನ್ನೂ ಕೂಡ ಆ ಒಂದು ಪ್ರಯತ್ನವಾಗ್ಲಿ ಅದ ಪ್ರೋಸೆಸ್ ಆಗ್ಲಿ ಆಗಿಲ್ಲ. ನೋಡ್ಬೇಕು ಅದು ಕಾನೂನು ಅಡಿಯಲ್ಲಿ ಹೇಗಿದೆ ಅಂತಕ್ಕಂಥದ್ದು. ಒಂದು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿದೆ ಹೇಳಿಕೆ ಬಗ್ಗೆ, ಬಹಳ ಗಂಭೀರವಾಗಿ ತಗೋಬೇಕು. ನಿಮ್ಮ ಈವನ್ ವೈದ್ಯಕೀಯ ಚಿಕಿತ್ಸೆ ಮೇಲೂ ಅವಲಂಬಿಸಬಾರದು. ಮಕ್ಕಳ ಹೇಳಿಕೆಗಳ ಬಗ್ಗೆನೇ ಆದ್ಯತೆ ಕೊಟ್ಟು ಈ ಪ್ರಕರಣ ದಾಖಲು ಮಾಡಿಕೊಂಡು ಇದ್ರ ಬಗ್ಗೆ ತನಿಖೆ ನಡೀಬೇಕು ಅಂತ ಕೊಟ್ಟದ್ರಿಂದ ನಮಗೆ ಬೇರೆ ಇದೇನು ಬೇಕಾಗಿಲ್ಲ. ಸರ್, ಪದೇ ಪದೇ ಮಕ್ಕಳನ್ನ ಈಗ ಈ ರೀತಿಗೆ ಹೇಳಿಕೆಗಳನ್ನ ಪಡ್ಕೊಳ್ತಿದ್ರೆ ಮಕ್ಕಳ ಮೇಲೆ ಒತ್ತಡವನ್ನು ಬಿಡೋಲ್ಲ. ಅಲ್ಲ, ಈ ರೀತಿಯಾದಂಥ ದೌರ್ಜನ್ಯ ಅಮಾನುಷವಾದಂಥ ದೌರ್ಜನ್ಯ, ಇದು ಅನಾಗರಿಕವಾದಂಥ ದೌರ್ಜನ್ಯ. ಈ ರೀತಿಯಾದ ದೌರ್ಜನ್ಯಗಳು ನಡಿಬಾರದು ಅಂತ ಇವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಈ ರೀತಿಯಾದ ಪ್ರಕರಣಗಳು ನಡಿಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಕಾಯ್ದೆ ತಂದಿರ್ತಕ್ಕಂಥದ್ದು. ಸರ್, ಹಾಗಿದ್ರೆ ಇವತ್ತು ಪೊಲೀಸ್ ಇಲಾಖೆ ತಮ್ಮ ಕರ್ತವ್ಯವನ್ನು ಸ್ಪಷ್ಟವಾಗಿ ಕ್ಲೀನ್ ಆಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್? ನಂಬಿಕೆ ಇದೆ. ಈಗ ನೀವು ಯಾರ ಮೇಲೆ ನಂಬಿಕೆ ಇಲ್ಲ, ನಂಬಿಕೆ ಕಳ್ಕೊಂಡ್ಬಿಟ್ರೆ ಪ್ರಕರಣದ ಹೇಗೆ ತನಿಖೆ ನಡೆಸುತ್ತಾರೆ? ನಮಗೆ ನಂಬಿಕೆ ಇದೆ. ಈಗ ಪೊಲೀಸ್ ಇಲಾಖೆ ಬಗ್ಗೆ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಪೊಲೀಸ್ ಇಲಾಖೆ ವಿಶ್ವಾಸ ಉಳಿಸ್ಕೋಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಸಂಸದರಾದಂಥ ವಿ ಶ್ರೀನಿವಾಸ ಪ್ರಸಾದ್ ಅವರ ಮಾತಾಗಿರುವಂಥದ್ದು. ಏನಂದ್ರೆ ಪೊಲೀಸ್ ಇಲಾಖೆ ಮೇಲೆ ನಮಗೆ ನಂಬಿಕೆ ಇದೆ. ಈ ಪ್ರಕರಣ ಕುರಿತು ಅವರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾರೆ. ಜೊತೆಗೆ ತನಿಖೆಯ ಒಂದು ಅವಧಿ ಏನಿದೆ ಅದು ತಡವಾಗಿರ್ಬೋದು, ಆದ್ರೆ ಸೂಕ್ತವಾದ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನ, ತೀರ್ಪನ್ನ ಪೊಲೀಸ್ ಇಲಾಖೆ ನೀಡುತ್ತೆ ಅನ್ನೋದು ಅವರ ಮಾತಾಗಿರುವಂಥದ್ದು. ವರದಿಯೊಂದಿಗೆ ದಿವ್ಯಸ್ ಟಿವಿ, ನ್ಯೂಸ್ 18 ಕನ್ನಡ, ಮೈಸೂರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ಮಾತು ಒಂದೇ, ಪೊಲೀಸರ ಮೇಲೆ ನಂಬಿಕೆ ಇದೆ, ಕಾನೂನಿನ ಮೇಲೆ ನಂಬಿಕೆ ಇದೆ ನಮಗೆ ಅಂತ ಹೇಳಿ. ಆದ್ರೆ ಪೊಲೀಸರು ಸರಿಯಾದ ದಿಕ್ಕಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಅವರ ನಡೆಯಲ್ಲಿ ಕಾಣಿಸ್ತಾ ಇದೆ. ಯಾರು ಕೂಡ ಅನುಮಾನ ಪಡ್ತಾ ಇಲ್ಲ. ಹಾಗಂತ ಹೇಳಿ ಈಗಾಗಲೇ ಈ ಪ್ರಕರಣದಲ್ಲಿ ಸಂತ್ರಸ್ತೆಯರ ಪಾಲನೆ ಯಾರು ಕೂಡ ಕೇಳುವ ಸ್ಥಿತಿಯಲ್ಲಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ಯಾಕಂದ್ರೆ ಈ ಪ್ರಕರಣವನ್ನ ನಾವು ಗಮನಿಸ್ತಾ ಹೋದ್ರೆ ಮೊನ್ನೆಯಿಂದಲೂ ನಡೆದಂತಹ ಒಂದು ಕೇಸ್ ದಾಖಲಾಗಿ 6 ದಿನಗಳ ಆದ್ರೂ ಕೂಡ ಇನ್ನೂ ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳ ವಿಚಾರಣೆಯನ್ನೇ ಮಾಡಿಲ್ಲ. ಆರೋಪಿಗಳು ಈಗಾಗಲೇ ಸ್ವಾತಂತ್ರ್ಯ ಓಡಾಡ್ತಾ ಇದ್ದಾರೆ, ಅಲ್ಲೇ ಇದ್ದಾರೆ, ಪೊಲೀಸರ ಕಣ್ಣೆದುರೇ ಇದ್ದಾರೆ. ಸ್ಟಿಲ್ ಅಟ್ಲೀಸ್ಟ್ ಒಂದು ಚೂರಾದ್ರೂ ವಿಚಾರಣೆಯನ್ನು ಕೂಡ ನಡೆಸದೆ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಆದ್ರೆ ಪೊಲೀಸರು ಆಕ್ಷೇಪಣೆಯನ್ನ ಸಲ್ಲಿಸ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ ಈ ಪ್ರಕರಣ. ನೋಡೋಣ ಏನ್ ಆಗತ್ತೆ. ಯಾಕಂದ್ರೆ ಎಲ್ಲರಿಗೂ ಕೂಡ ನಂಬಿಕೆ ಇದೆ. ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ ನ್ಯಾಯಾಧೀಶರು. ನಾಳೆ ಏನಾಗತ್ತೆ ಕಾದು ನೋಡೋಣ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.